ನೀವು ಇವ್ರ ಜೊತೆ ಬರ್ತಾ ಇದ್ದೀರಿ? ಅವಳಲ್ಲಿ ಯಾರು? ಅರೆ ಮಲ್ಲಿಕಾ, ಛೇ 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 ಛೇ, ಎಂತ ಕೆಲ್ಸ ಆಗೋಯ್ತು. ಈ ಮಕ್ಕಳಿಗೆ ಊಟ ಕೊಡಕ್ ಹೋಗಿ ಆ ಮಗಳನ್ನ ಮರ್ತು ಬಿಟ್ನೆ. ನನ್ನೂ ಒಂದಿನ ಮರ್ತ್ ಬಿಡ್ತೀರಾ ಅಷ್ಟೇ. ಅವಳಿಗೆ ಏನಾಯ್ತೋ ಏನೋ, ಹೋಗಿ ಹುಡ್ಕ್ಯಾಂಡ್ ಬನ್ನಿ, ಹೋಗಿ. ಲೇ 7 ಕತೆ ವಯಸ್ಸಾಯ್ತು, ಕತ್ಲಾಗೋಕ್ ಮುಂಚೆ ಮನೆಗ್ ಬರೋಕಾಗಕ್ಕಿಲ್ವಾ? ನಾನ್ ಬರೋವರೆಗೂ ಮಲ್ಗೆ ತೋಟದಲ್ಲೇ ಇರ್ಬೇಕು ಅಂತ ಅಪ್ಪನೇ ಹೇಳಿದ್ದು. ತುಂಬಾ ಸುಸ್ತಾಗಿ ಬಂಡೆ ಮೇಲೆ ಮಲ್ಕೊಂಡಿದ್ಲು, ನಾನೇ ಎಬ್ಬಿಸ್ಕೊಂಡ್ ಕರ್ಕೊಂಬಂದೆ. ಉಗ್ರಿ ಒಳ್ಳೆಯವನು, ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಗತಿ? ಉಗ್ರಿ, ನಿನ್ಗೆ ಒಳ್ಳೇದಾಗ್ಲಪ್ಪ, ಹೋಗ್ಬಾ. ನಾನ್ ಬೇಕು ಅಂತ ಮಾಡ್ಲಿಲ್ಲ ಮಗಳೇ, ನೀನು ಓದಿ ಅವ್ರ ತರ ಕಾಲೇಜ್ಗೆ ಹೋಗಿ ಓದಿ ಪಾಸ್ ಆಗಿದ್ರೆ ಅವಮಾನಗಳಿಂದ ತಪ್ಪಿಸ್ಕೋಬಹುದಾಗಿತ್ತು ಅಂತ ಹೇಳ್ತಿಲ್ವಪ್ಪ. ಓದ್ ಪಾಸ್ ಆಗೋದು ತುಂಬಾ ಸುಲಭ ಅನ್ಕೊಂಡಿದ್ಯಲ್ಲ. A+B² ಏನ್ ಹೇಳ್ ನೋಡೋಣ? ನಮ್ಮೂರ್ ಸುತ್ತ ಅರಳ ಹೂಗಳ ಹೆಸರಲ್ಲಿ ನೋಡೋಣ. ನಾನೆಲ್ಲ ಕರವೀರ, ಕಣಗ್ಲೆ, ಕೋಟೆ ಹೂ, ಚದುರಂಗಿ, ಚಂದ್ರಕಾಂತಿ, ಸಂಪಿಗೆ, ಸೇವಂತಿಗೆ, ಶಂಖಪುಷ್ಪ, ಸೋನೆ ಹೂ, ಸೂಜಿ ಮಲ್ಗೆ, ಮಾಗ್ಯ ಮಲ್ಗೆ, ಮಧ್ಯಾಹ್ನ ಮಲ್ಗೆ, ಗೋಕರ್ಣ ಮಲ್ಗೆ, ಅತ್ರ ಮಲ್ಗೆ, ಪ್ರದೋಷ್ ಮಲ್ಗೆ, ರತ್ನ ಗಂಟಿಗೆ, ಮೀಸೆ ಗಂಟಿಗೆ, ನಂಜಾಟೆ, ನಿತ್ಯ ಪುಷ್ಪ, ದಾಸವಾಳ, ಮಂದಾರ, ಕೇದಿಗೆ, ಕಾಡ್ ಮಲ್ಗೆ. ಸಾಕು ನಿಲ್ಸು. ಸಾಕು ಹೋಗ್ಲಿ. ಕುರ್ಗಿ ಹೂ ಎಷ್ಟ್ ವರ್ಷಕ್ಕೆ ಒಂದ್ಸತಿ ಹೂ ಬಿಡ್ತದೆ ಹೇಳ್ ನೋಡೋಣ. ಇದೆಲ್ಲ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಪುಸ್ತಕದ ಬದನೆಕಾಯಿನ ಸಾರ್ ಮಾಡಕ್ಕಾಗಲ್ಲಮ್ಮ. ತಿಳ್ಕ, ಗುರ್ಗಿ ಹೂ 12 ವರ್ಷಕ್ಕೊಂದ್ಸಲಿ ಹೂ ಬಿಡ್ತದೆ. ಬರೀ ಪುಸ್ತಕದ ಹುಳು ಆಗಿದ್ರೂ ಪ್ರಯೋಜನ ಇಲ್ಲ, ಹಾಗಂತ ಅನಕ್ಷರಸ್ಥರಾಗಿ ಉಳಿದ್ರೂ ಅಪಾಯನೇ. ಮನುಷ್ಯನಾದವನಿಗೆ ಲೋಕಾನುಭವನೂ ಬೇಕು, ಪುಸ್ತಕದ ಜ್ಞಾನನೂ ಬೇಕು. ಅರ್ಥ ಆಯ್ತಾ? ನನ್ಗೂ ತಿಳಿಯಂಗ್ ಮಾತಾಡೋಕಾಗಕ್ಕಿಲ್ವಾ? ಗಂಧದ ಕುಡಿ ಮಜ್ಜಿಗೆ ತಂಬಳಿ ಮಾಡಿದೀನಿ, ಬನ್ನಿ.